ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೋತೀನಿ. ನಾನು ಆರಾಮದೀನಿ. ಇವತ್ತು ಲಾಗ್ನ ಜಳಕ ಮಾಡಿನ ಚಲೋ ಮಾಡತ್ತೀನಿ. 9 ಗಂಟೆ ಆಗೈತಿ. ಎಷ್ಟು 8:40 ಎದ್ದೀನಿ. ಎದ್ದು ಸ್ನಾನನೂ ಮಾಡೀನಿ ಡೈರೆಕ್ಟ್. ಮಲ್ಕೊಂಡೇ ಇಲ್ಲ, ಯಾಕೋ ಜಾಗ ಚೇಂಜ್ ಆಗತ್ತೈತಿ ಏನೋ ಗೊತ್ತಿಲ್ಲ. ಬಟ್ ಮಲ್ಕೊಳ್ಳವಲ್ರ ಅವರು. ನೈಟೆಲ್ಲ ನಿದ್ದೆ ಇಲ್ಲ. 4:15 ಮಲ್ಕೊಂಡಾರ. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಚಂಪು ಮಲ್ಕೊಂಡಾಳ, ಡಿಂಪುನು ಮಲ್ಕೊಂಡಾಳ. ಇನ್ನು ಎದ್ದ ಮೇಲೆ ಒಂದು ಸ್ವಲ್ಪ ಏನಾದರೂ ತಿನ್ಸೋದು. ಸೊ ಚಂಪು ಎದ್ಲು ಇದನ್ನು ಈ ಡ್ರೆಸ್ ಹಾಕೀನಿ, ಯಾಕಂದ್ರೆ ಅದು ಫುಲ್ ಸ್ಲೀವ್ಸ್ ಐತಿ ಮತ್ತು ಕಾಟನ್ ಐತಿ. ಹಾಗಾಗಿ ಸ್ವಲ್ಪ ಚಲೋ ಅನ್ಸುತ್ತಂತ ಅಂದು ಒಂದು ಸ್ವಲ್ಪ ಕಾಡಿಗೆ ಮತ್ತು ಐಬ್ರೋ ಹಾಕ್ತೀನಿ. ಇವತ್ತು ಅವರಿಗೆ ಕರೆಕ್ಟಾಗಿ 11 ಮಂತ್ಸ್ ಕಂಪ್ಲೀಟ್ ಆಗುತ್ತಾ. 12 ಮಂತ್ಸ್ ಸ್ಟಾರ್ಟ್ ಅಂದರೆ 10 ಮಂತ್ಸ್ ಕಂಪ್ಲೀಟ್ ಆಗಿ 11 ಮಂತ್ಸ್. ಸೊ ಇವತ್ತು 11 ತಿಂಗಳದ್ದು ಕಂಪ್ಲೀಟ್ ಆಗಿದ್ದು ಮಾಡ್ಬೇಕು ಅನ್ಕೊಂಡೀನಿ. ಸಿಂಪಲಾಗಿ ಮಾಡ್ಬೇಕು ಅಂದ್ಕೊಂಡಿದ್ನಿ. ಇವತ್ತು ಅವ್ರದ್ದು ಕೇಸರಿ ಕಲರ್ದು ಡ್ರೆಸ್ ಐತಿ. ಮೊನ್ನೆ ನಾನು ಜಾತ್ರೆ ಟೈಮಿಗೆ ಹಾಕೀನಿ. ಅದ್ರ ಮೇಲೆ ಫೋಟೋಸ್ ಇಲ್ಲ, ಅದನ್ನ ಹಾಕಿ ಕೇಸರಿ ಕಲರ್ದು ಇಲ್ಲಿ ಫ್ಲವರ್ಸ್ ಇತ್ತು. ಮೊನ್ನೆ ಇಲ್ಲೇ ನಮ್ಮ ಆಂಟಿ ಮನೆಯವ್ರ ಹತ್ರ ನೋಡಿದ್ನಿ. ಅದು ಹೆಂಗೋ ಒಂಥರ ಇತ್ತು. ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ಅದನ್ನು ಹಾಕಬೇಕು ಅಂತಂದು ಇವತ್ತಿಟ್ಟು ಮಾಡ್ಬೇಕು ಅನ್ಕೊಂಡ್ನಿ. ಹಂಗೆ ನಮ್ಮ ಮನೆಯವ್ರಿಗೆ ಕೇಳಿದ್ನಿ ಯಾವುದು ಮಾಡಲಿ ರೀ ಫೋಟೋಶೂಟ್ ಅಂದಾಗ ಅವರು ಹೋಳಿ ಹಬ್ಬ ಐತಿ, ಹೋಳಿದ ಮಾಡೋ ಅಂದರು. ಅವ್ರಿಗೆ ವೈಟ್ ಡ್ರೆಸ್ ತಂದಿಲ್ಲ, ಅಲ್ಲೇ ಅದಾವ್ರಿ ಅಂತಂದು ನೋಡು ಆದಷ್ಟು ಅಂತಂದಿದ್ರು. ಸೊ ಹಾಗಾಗಿ ಒಂದು ಸ್ವಲ್ಪ ಹೋಳಿ ಥೀಮ್ ಇಟ್ಕೊಂಡು ಮಾಡಬೇಕು ಅಂತ ಅನ್ಕೊಂಡೀನಿ. ಇನ್ನು ಇವ್ರನ್ನ ಸಮಾಧಾನ ಮಾಡ್ಬೇಕು. ಫಸ್ಟು ಸಮಾಧಾನ ಮಾಡಿದ್ರೆ ಅವ್ರು ಆರಾಮಾಗಿರ್ತಾರೆ. ಆದ್ರೆ ಫೋಟೋ ಅಂತೂ ತೆಗೆಸ್ಕೊಳವಲ್ರು, ಒಟ್ಟು ತೆಗೆಸ್ಕೊಳವಲ್ರು. ಮೊದಲೆಲ್ಲ ತೆಗೆಸ್ಕೊತಿದ್ರು. ಸೊ ಈ ಥರ ಒಂದು ಪ್ಲೇನ್ ಲುಂಗಿ ಇತ್ತು, ಅದನ್ನ ಹಾಸಿ ನಮ್ಮ ಕಾಕಾರ್ದಿದ್ದು ಹೊಸದು. ಸೊ ಇವ್ರಿಗೆ ಓಪ್ನಿಂಗ್ ಅದು ಮಡಿಚಿಟ್ಟಿತ್ತು. ಹಂಗಾಗಿ ಈ ಥರ ಹಾಸೀನಿ. ಬ್ಯಾಕ್ಗ್ರೌಂಡು ಇದ ಬರಲಿ ಅಂತಂದು ಈ ಥರ ಕಲರ್ ಬ್ಲೌಸ್ ಪೀಸ್ ಇದ್ದು ಮನೆಯೊಳಗೆ ಅವ್ನು ತೊಗೊಂಡಿನಿ. ಸೊ ಈ ಬ್ಲೌಸ್ ಪೀಸ್ನ ಈ ಥರ ಹಾಕಿ ಈ ಥರ ಮಾಡ್ಬೇಕು ಅನ್ನೋದಿತ್ತು ನನ್ನ ತಲೆಯೊಳಗೆ. ಗುಂಡಾದ ಮಾಡಿದ್ನಿ, ಆ ಥರ ಮಾಡ್ಬೇಕು ಅನ್ನೋದಿತ್ತು. ಬಟ್ ವೈಟ್ ಕಲರ್ ಡ್ರೆಸ್ ಇಲ್ಲ ಅಂತ ಬಿಟ್ವಿ. ಸೊ ಇದು ಫ್ಲವರು ಕೇಸರಿ ಕಲರ್ ಇತ್ತು. ಇದು ಯಾವ ಫ್ಲವರ್ ಅಂತ ನಂಗೆ ಗೊತ್ತಿಲ್ಲ. ಬರೀ ಕೇಸರಿ ಕಲರ್ ಫ್ಲವರ್ ಇಟ್ಟರೆ ಅದು ಸರಿ ಅನ್ಸಲ್ಲ ಅಂದ್ಕೊಂಡು ಬ್ಯಾಕ್ಗ್ರೌಂಡು ಎಲೆ ಇಟ್ಟೀನಿ. ಅದ್ರದ್ದು ಎಲೆ ಯೂಸ್ ಮಾಡಿಕೊಂಡು ಮಾಡಿದ್ರೆ ಚೆಂದ ಕಾಣುತ್ತೆ ಅಂತಂದು ನಾನು ಜಸ್ಟು ಅದು ಎಲೆ ಈ ಥರ ವೈಟದ್ದು ಹಾಸಿ ಎಲೆ ಅದಷ್ಟ ಮಾಡ್ಬೇಕು ಅಂದ್ಕೊಂಡಿದ್ನಿ. ಬಟ್ ಹೋಳಿ ಥೀಮ್ ಐತಲ್ಲ, ಕಲರ್ಫುಲ್ ಆಗಿರಲಿ ಅಂತಂದು ಬ್ಲೌಸನ್ನ ಈ ಥರ ಹಾಕೀನಿ. ಅವರು ಕುಂದಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸೊ ರೆಡಿ ಮಾಡೀನಿ. ಸಾರಿ, ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಫೋಟೋಸ್ ಅಷ್ಟೇ ಹಾಕಾತ್ನಿ. ನನಗೆ ಇವ್ರು ಕುಂದಿರಲೇ ಇಲ್ಲ, ಹೂವು ಕಿತ್ಕೊಳ್ಳೋ ಹತ್ರ. ಹಾಗಾಗಿ ಅದ್ರ ಗದ್ದಲ್ದ ನಾನು ವಿಡಿಯೋನ ಮಾಡೋಕ್ಕಾಗಿಲ್ಲ ನನಗೆ. ಹಂಗಾಗಿ ಸಾರಿ, ನಾನು ಫೋಟೋಸ್ ಅಷ್ಟು ಅಪ್ಲೋಡ್ ಮಾಡೀನಿ. ಹೆಂಗೆ ಬಂದಾವ ಅಂತಂದು ನಂಗೆ ಕಮೆಂಟ್ನೊಳಗೆ ಹೇಳ್ರಿ. ಸಿಂಪಲಾಗಿ ಮಾಡೀನಿ 11 ತಿಂಗಳದ್ದು. ಸೊ ನೀವು ಕೂಡ ಈ ಥರ ಸೆಲೆಬ್ರೇಟ್ ಮಾಡ್ಕೋಬಹುದು. ಇಲ್ಲ ಹೋಳಿ ಥೀಮದ್ದು ಒಂದು ಮಾಡೀನಿ, ಎಡಿಟ್ ಮಾಡೀನಿ ನಾನು. ಲಾಸ್ಟ್ ಇಯರ್ ನಮ್ಮ ಗುಂಡಾನ್ ಮಾಡಿದ್ನಿ ನಾನು. ಆ್ಯಕ್ಚುಲಿ ಮೈ ಫಸ್ಟ್ ಹೋಳಿ ಅಂತಂದು ಟಿ ಶರ್ಟ್ ಇರುತ್ತಲ್ಲ ಆನ್ಲೈನ್ ಒಳಗೆ, ಅದನ್ನು ತರಿಸ್ಬೇಕು ಅನ್ನೋದಿತ್ತು. ಬಟ್ ಬೇಡ ಅನ್ನಿಸ್ತು. ಅದು ಹೋದ ಸರಿ ಗುಂಡ ತರಿಸಿದಾಗ ಭಾಳ ಲೂಸ್ ಆಗಿತ್ತು. ಹಂಗಾಗಿ ದುಡ್ಡು ವೇಸ್ಟ್ ಅಂದ್ಕೊಂಡು ಬೇಡ ಅಂತಂದು. ಸೊ ಈ ಥರ ಬ್ಯಾಕ್ಗ್ರೌಂಡ್ ಇತ್ತು ನಮ್ಮದು. ಹಂಗೆ ಫೋಟೋಸನ್ನು ಎಡಿಟ್ ಮಾಡೀನಿ, ಅದನ್ನೂ ಒಂದು ನೋಡಿಬಿಡ್ರಿ. ಇವತ್ತಿನ ಲಾಗು ಇದಾಗಿರುತ್ತೆ. ಸೊ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇನ್ನೊಮ್ಮೆ ಎಲ್ರಿಗೂ. ಇನ್ನು ನಾನು ಅವರಿಗೆ ಫೋಟೋಶೂಟ್ ಮಾಡಬೇಕಾದ್ರೆ ಪಿನ್ ಹಾಕೋ ಡಬ್ಬಿ ಒಳಗೆ ನಮ್ಮ ಆಂಟಿ ಫೋಟೋ ಇಟ್ಟಿದ್ರು. ಇದು ನಾನು ಬ್ಲೂ ಕಲರ್ ಡ್ರೆಸ್ನಾಗ ಅದೀನಿ. ಸೊ ನಂಗೆ ಇಷ್ಟ ಆಯ್ತು. ಇನ್ನು ಈಗ ಹೂವು ಐತಲ್ಲ, ಇದನ್ನೇನೋ ಒಣಗಿಸಿದ್ರೆ ಕಲರ್ ಆಗುತ್ತಂತ. ಹಾಗಾಗಿ ಒಂದು ಸ್ವಲ್ಪ ಒಣಗಿಸಕ್ಕೆ ಹಾಕಾತ್ತೀನಿ. ಕಲರ್ ಪುಡಿ ಆಗುತ್ತಂತ ಕಲರ್ದು. ಸುಮ್ಮನೆ ಎದಕ್ಕಾದ್ರೂ ಯೂಸ್ ಆಗುತ್ತೇನೋ ಅಂತಂದು ಹಾಕಾತ್ತೀನಿ, ಒಣಗಿಸಾತ್ತೀನಿ. ನೋಡೋಣ, ಆಯ್ತು ಅಂದ್ರೆ ಮಾಡೋದು, ಇಲ್ಲ ಅಂದ್ರೆ ಹಂಗೆ ಬಿಟ್ಟಿರ್ತೀನಿ. ಇನ್ನು ಚಂಪು ಡಿಂಪು ಮಲ್ಕೊಂಡಾರ. ಒಂದು ಸ್ವಲ್ಪ ಓದಬೇಕು ಅಂತಂದು ಓದಾತಿದ್ನಿ. ಅವರು ಮಲ್ಕೊಂಡಾಗ ಒಂದು ಸ್ವಲ್ಪ ಓದೋದು. ಯಾವಾಗ ಕರಿತಾರೋ ಇಂಟ್ರ್ವ್ಯೂ ಗೊತ್ತಿಲ್ಲ, ಡೇಟ್ ಕೂಡ ಹೇಳಿಲ್ಲ ಅವರು. ಫೋನ್ ಮಾಡ್ತೀವಿ ಅಂತಂದು ನಂಬರ್ ಇಸ್ಕೊಂಡಾರ. ಅದು ಒಂದು ಟೆನ್ಷನ್ನು, ಯಾವ ಟೈಮಿಗೆ ಮಾಡ್ತಾರೋ ಅಂತಂದು. ಇನ್ನು ಡಿಂಪು ಎದ್ಲು. ಸೊ ಆಕೆ ಜೊತೆ ಆಟ ಆಡತ್ತಿದ್ನಿ ಒಂದು ಸ್ವಲ್ಪ. ಅದು ಏನೋ ಗೊತ್ತಿಲ್ಲ, ಬೆಳೀತಾ ಮಕ್ಕಳು ಎಷ್ಟು ಬೇಗ ಬೆಳೀತಾರಂದ್ರೆ, ನಾನು ಮೊನ್ನೆ ಡೆಲಿವರಿ ಆಗೈತಿ, ಮೊನ್ನೆ ಹುಟ್ಟಾರ ಅಂತ ಅನ್ಸುತ್ತಾ. ಆದರೂ ಇಷ್ಟು ದೊಡ್ಡವರಾದರು. ಇನ್ನೊಂದು ತಿಂಗಳಿಗೆ ಬರ್ತಡೇ. ಸೊ ಇವತ್ತಿಗೆ ಕರೆಕ್ಟ್ 1 ತಿಂಗಳದೊಳಗೆ ಬರ್ತಡೇ ಅಂತಂದ್ರೆ ನಂಬೋಕ್ಕಾಗಲ್ಲ, 1 ವರ್ಷದವ್ರು ಅಕ್ಕಾರ ಅಂತಂದು. ಸೊ
ಎಷ್ಟು ಮಕ್ಕಳು ನೋಡ್ತಾ ನೋಡ್ತಾ ಟೈಮ್ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲ್ಲ. ನನ್ನ ಮಗಳು ಪಾದ ಇಷ್ಟಿಷ್ಟೇ ಇದ್ದು ಹುಟ್ಟಿದಾಗ ಇವಾಗ ಇಷ್ಟು ದೊಡ್ಡವು ಆಗ್ಯಾವು. ಸೊ ಹಂಗಾಗಿ ನಂಗೆ ಅದು ಒಂದು ಖುಷಿ, ಎಷ್ಟು ಬೇಗ ಬೆಳೆದ್ರು ಅಂತಂದು. ಆದರೆ ಇನ್ನೊಂದು ಏನಂತಂದ್ರೆ ನಂಗೆ ಡಬಲ್ ಖುಷಿ ಏನಂದ್ರೆ ಇಬ್ಬರು ಚಂದಾಗ ಬೆಳೆದ್ರು, ಯಾವುದು ಪ್ರಾಬ್ಲಮ್ ಇಲ್ಲಾರ್ದ ಬೆಳೆಯತ್ತಾರ ಅನ್ನೋದು ಒಂದೇ ಖುಷಿ. ಮಕ್ಕಳು ಹುಟ್ಟುತ್ತಲ್ಲ ಎಷ್ಟೋ ಜನದ ಮಕ್ಕಳಿಗೆ ಏನೇನೋ ಆಗಿರುತ್ತೆ. ಸೊ ಅಂಥವ್ರು ನೋಡಿದಾಗ ಸ್ವಲ್ಪ ಬೇಜಾರು ಅನ್ನಿಸ್ತು, ಯಪ್ಪ ಅವಳಿ ಜೋಡಿ ಯಾಕೆ ಹಡದ್ನಿ ಅಂತಂದು. ಬಟ್ ಅವ್ರ ದೇವ್ರ ಪುಣ್ಯದಿಂದ ಚಲೋತ್ನಾಗನ ಅದಾರ. ಯಾವುದು ಇಲ್ಲಿವರೆಗೂ ಯಾವುದು ಅವರಿಗೆ ಏನು ಜಡ್ಡು ಗಿಡ್ಡು ಅಂತ ಏನೂ ಕಾಡಿಲ್ಲ. ಸೊ ನನ್ನ ಮಕ್ಕಳು ಹಿಂಗೆ ಇರಲಿ ಅಂತ ನಾನು ಬೇಡ್ಕೊಳ್ಳೋದು. ಸೊ ಇನ್ನು ಅವಳು ನೋಡ್ರಿ ಎಷ್ಟು ಹಠ ಮಾಡ್ತಾಳೆ ಅಂದರೆ ಏನು ಬೇಕು ಅದು ಬೇಕಾ. ಹಾಗಾಗಿ ಸ್ವಲ್ಪ ಕಾಟ ಜಾಸ್ತಿ ಆಗತೈತಿ. ಹೆಂಗೆ ದೊಡ್ಡವ್ರಾಗತ್ತಾರ ಹಂಗಂಗೆ ಕಾಟನೂ ಜಾಸ್ತಿ ಆಗತೈತಿ. ಇನ್ನು ನಾನು ಎಣ್ಣೆ ಹಚ್ಕೊಂಡು ತಪ್ಪ ಅಂತಂದು ತಲೆ ಸ್ನಾನ ಮಾಡಿದ್ನಲ್ಲ ನಿನ್ನೆ, ನನಗೆ ಬಿಡೋಕ್ಕಾಗಲ್ಲ, ಕಾಲೆಲ್ಲ ಉರಿತಾವೆ ಅಂಗಾಲು. ಹಂಗಾಗಿ ಎಣ್ಣೆ ಹಚ್ಕೊಂಡ್ಬಿಟ್ನಿ ನಾನು. ಇವತ್ತು ಸ್ವಲ್ಪ ಪಿಂಪಲ್ಸ್ ಒಂದು ಸ್ವಲ್ಪ ಎದ್ದು ಕಾಣತ್ಬಿಟ್ಟವು, ಎದಕ್ಕಂತನೂ ಗೊತ್ತಾಗವಲ್ದು. ಇನ್ನು ಚಂಪು ಎದ್ಲು, ಆಕಿನ ಒಂದು ಸ್ವಲ್ಪ ಸಮಾಧಾನ ಮಾಡಬೇಕು. ಇವತ್ತು ಅವ್ರ ಡ್ಯಾಡಿ ಇನ್ನೂ ಕಾಲ್ ಮಾಡಿಲ್ಲ. ಸೊ ಅಲ್ಲಿ ಹೋಳಿ ಆಡ ಹತ್ತಾರಂತ ಅನ್ಸುತ್ತೆ, ನಾನು ಕೇಳಿಲ್ಲ. ಜಸ್ಟ್ ಗುಡ್ ಮಾರ್ನಿಂಗ್ ಅಂತ ಮಾರ್ನಿಂಗ್ ಮೆಸೇಜ್ ಮಾಡಿದ್ರಷ್ಟೇ. ನೋಡಬೇಕು ಕಾಲ್ ಮಾಡ್ತಾರೆ ಏನೋ ಅಂತಂದು, ಎಷ್ಟು ಗಂಟೆ ಮಾಡ್ತಾರೆ ಹೇಳ್ತೀನಿ. ಚಂಪು ಕಾಡಿಗೆ ಈ ಥರ ನಾನು ಅವ್ರು ಮಲ್ಕೊಂಡಾಗನ ಐಬ್ರೋ ಹಚ್ಚಿರ್ತೀನಿ. ಅವ್ರಿಗೆ ಫೋಟೋಸ್ ಏನಾದರೂ ತೆಗಿಬೇಕಿದ್ರಷ್ಟೇ ಈ ಥರ ಕಾಡಿಗೆ ಹಚ್ತೀನಿ, ಇಲ್ಲಾಂದ್ರೆ ಹಚ್ಚಕ್ಕೆ ಹೋಗಲ್ಲ ನಾನು ಐಬ್ರೋಕ್ಕೆ. ಸೊ ಎಷ್ಟು ಕಿತಾಪತಿ ಮಾಡ್ತಾರಂದ್ರೆ ನೋಡ್ರಿ ನೀವು, ಈ ಕಾಟ ಹಿಡ್ಕೊಂಡು ಎದ್ದು ಆ ಸೈಡ್ ಈ ಸೈಡ್ ಹೋಗೋದು, ಇಲ್ಲ ಒಂದಕ್ಕೆ ಜಗಳಾಡೋದು, ಇಷ್ಟೆಲ್ಲ ಒಂಥರ ಮಾಡ್ತಾರೆ. ಅದನ್ನು ನೋಡ್ತಿರ್ಬೇಕಾದ್ರೆ ಇಷ್ಟು ಬೇಗ ದೊಡ್ಡವರಾದ್ರ ಅಂತ ಅನ್ಸುತ್ತಾ. ಈಗ ಡಿಂಪು ಏನಂತಂದ್ರೆ ಭಾಳ ಕಲ್ತಾಳೆ. ಏನಂತಂದ್ರೆ ಈ ಥರ ನೋಡ್ರಿ, ಕೈ ಬಿಟ್ಟು ಎರಡು ಸ್ಟೆಪ್ ಬರತ್ತಾಳ. ಅದು ಒಂದು ಫುಲ್ ಖುಷಿ ನನಗೆ. ಇನ್ನೇನು ಇನ್ನೊಂದು ತಿಂಗಳಿಗೆ ಅಡ್ಡಾಡ್ತಾರ ಅಂತ ಅನ್ನತ್ತಾಳ ಮಂಟಿ. ಅಡ್ಡಾಡಿದ್ರಂತೂ ಇನ್ನು ಹಿಡಿಯೋದು ನೀನು ಭಾಳ ಕಷ್ಟ. ಈಗ ಇಷ್ಟು ಒದ್ದಾಡ್ತಿ ಅಂದರೆ ಹೆಂಗೆ ಮಾಡ್ತೀನಿ ಅಂದ್ರೆ ನನಗೆ ಹೊತ್ಕೊಳ್ಳೋಕೆ ಆಗವಲ್ದು ಯಾಕೋ. ಇವ್ರು ಇಬ್ಬರು ಹಿಡಿದು ಭಾಳ ಇದು ಅನ್ಸೈತಿ. ನೀನು ಹೊತ್ಕೊ ಅಂತೀನಿ ನಮ್ಮ ಮಂಟಿಗೆ. ಅದಕ್ಕೆ ಅಂತಿರ್ತಾಳೆ ಮಂಟಿ, ಈಗ ಹಿಂಗೆ ಮಾಡ್ತೀನಿ ಕಾಲು ಬರತ್ತು ಅಂದ್ರೆ ತಿಳ್ಕೊಂಡು ನಿಂದು ಹಿಡಿದ ಕಷ್ಟ ಐತೆ. ಅವ್ರನ್ನ ಒಬ್ಬೇಕಿನ ಕೂತಂದು ಕುಂದ್ರಿಸ್ದಾಗ ಇನ್ನೊಬ್ಬೇಕು ಬರ್ತಾಳೆ ಅಂತಂದು. ಇನ್ನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಒಂದು ಸ್ವಲ್ಪ ವಿಡಿಯೋ ಕಾಲ್ ಮಾಡಿದೆ ನಮ್ಮ ಮನೆಯವರು. ಆ್ಯಕ್ಚುಲಿ ಹೋಳಿ ಸೆಲೆಬ್ರೇಟ್ ಮಾಡಿದ್ರಂತ. ಸೊ ಯಾವ ಥರ ಇತ್ತು ನೋಡಿರಿ. ನಂಗೆ ಏನು ಖುಷಿ ಅಂತಂದ್ರೆ ನಾವು ಏನೇ ಸೆಲೆಬ್ರೇಟ್ ಮಾಡ್ತೀವಲ್ಲ ಹಬ್ಬ, ಅವರು ಅಲ್ಲೇ ಸೆಲೆಬ್ರೇಟ್ ಮಾಡಿದಾಗ ಹೌದು ನಮ್ಮ ಹಸ್ಬೆಂಡ್ ಸೆಲೆಬ್ರೇಟ್ ಮಾಡ್ಯಾರ ಅನ್ನೋ ಖುಷಿ ಆಗುತ್ತೆ. ಬಟ್ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡೋದು, ಅವ್ರು ಅಲ್ಲಿ ಬರೀ ಡ್ಯೂಟಿ ಮಾಡೋದಂದಾಗ ಸ್ವಲ್ಪ ಬೇಜಾರು ಅನ್ಸುತ್ತೆ. ಸೊ ನಂಗೆ ಇದನ್ನು ನೋಡಿದ ತಕ್ಷಣ ಭಾಳ ಖುಷಿ ಆಯ್ತು. ಹ್ಯಾಪಿ ಹೋಳಿ ಎಲ್ರಿಗೂ. ನನ್ನ ಕಡೆಯಿಂದ, ನಮ್ಮ ಮನೆಯವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ ಎಲ್ರಿಗೂ ಹ್ಯಾಪಿ ಹೋಳಿ. ಎಲ್ರದ್ದು ಜೀವನ ಕಲರ್ಫುಲ್ ಆಗಿರಲಿ. ಹಂಗೆ ಒಂದು ಸ್ವಲ್ಪ ಓದಾತಿದ್ನಿ ಇವತ್ತು. ಆ್ಯಕ್ಚುಲಿ ನಂಗೆ ಇಂಟ್ರ್ಯೂ ಯಾವಾಗ ಕರೀತಾರಂತ ಗೊತ್ತಿರಲಿಲ್ಲ. ಬಟ್ ಇವತ್ತು ನಮ್ಮಮ್ಮ ಫೋನ್ ಮಾಡಿ ಹೇಳಿದರು, ಇಲ್ಲ ಜೂನ್ ಒಳಗೆ ಕರೀತಾರಂತ. ಇವಾಗ ಇದು SSLC ಎಕ್ಸಾಮು ಮತ್ತು ಇದು, ಸೊ ಅದೆಲ್ಲ ರಿಸಲ್ಟಿಗೋಸ್ಕರ ಇನ್ನೂ ಲೇಟ್ ಆಗುತ್ತೆ. ಟೀಚರ್ಸ್ ಎಲ್ಲ ಇವ್ಯಾಲ್ಯೂಯೇಷನ್ ಮಾಡೋಕೆ ಹೋಗ್ತಾರೆ ಅಂತಂದರು. ಹಾಗಾಗಿ ಲೇಟ್ ಆಗುತ್ತಂತ ಹೇಳಿದ್ರು. ನನಗೆ ಏನು ಕಷ್ಟ ಅಂತಂದ್ರೆ ಇನ್ನು ಯಾವಾಗ ಕರೀತಾರೋ ಏನೋ ಅಂತ ಕಾಯತಿದ್ದೆ ನಾನು. ಆದರೆ ನಮ್ಮಮ್ಮ ಇವತ್ತು ಹೇಳಿದರು, ಇಲ್ಲ ಜೂನಿಗೆ ಕರೀತಾರಂತ, ಆರಾಮಾಗಿ ಓದ್ಕೊ ಅಂತಂದು. ಹಾಗಾಗಿ ಸ್ವಲ್ಪ ಡೈಲಿನ ಓದ್ಕೊಂಡ್ರಾತು. ಸೊ ಇನ್ನು ಇವತ್ತು ಹೋಳಿ ಹಬ್ಬ. ಕಡ್ಲೆ ಅಂತಂದು ಹುರಿತಾರೆ, ಕಾಮಣ್ಣನ ಸುಡ್ತಾರೆ. ಅದೊಂದು ನೋಡಬೇಕು, ನೋಡೋಕೆ ಖುಷಿ. ಆದರೆ ನಮ್ಮ ಚಂಪು ಡಿಂಪುದು ನಾ ಕಲರ್ ಇವತ್ತು ಈ ಸರಿ ಅವ್ರಿಗೆ ಕಲರ್ ಆಡಿಸಿಲ್ಲ. ಫಸ್ಟ್ನೇ ವರ್ಷದ್ದಾದ್ರೂ ಕಲರ್ ಆಡಿಸಿಲ್ಲ. ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತಂದು ಅಷ್ಟೇ, ಮತ್ತೇನಿಲ್ಲ. ಬೇಡ ಅನ್ನಿಸ್ತು ನಂಗೆ. ಹಂಗಾಗಿ ಕಲರ್ಸ್ ಏನೂ ಹಚ್ಚಿಲ್ಲ ಅವ್ರಿಗೆ ನಾನು. ನಿಮ್ಮ ಕಡೆ ಹೆಂಗಾಗೈತಿ ಹೋಳಿ ಹಬ್ಬ ಅಂತ ನಂಗೆ ಹೇಳ್ರಿ. ಆ್ಯಕ್ಚುಲಿ ನಂಗೆ ನಿನ್ನೆ ಲಾಗ್ ಹಾಕೋಕ್ಕಾಗಿಲ್ಲ, ಸಾರಿ, ಎಡಿಟ್ ಮಾಡೋಕ್ಕಾಗಿಲ್ಲ. ಹಾಗಾಗಿ ಇನ್ನು ನಮ್ಮ ಅಂಕಲ್ ಬೆಂಕಿ ತರಕ್ಕೆ ಹೋಗಿದ್ರು, ಕಾಮಣ್ಣನ ಸುಡೋದು. ತಂದ ತಕ್ಷಣ ಇವಾಗ ಬೆಂಕಿ ತೊಗೊಂಡು ಬಂದರು. ಒಂದೊಂದು ಕಡೆ ಒಂದೊಂದು ಪದ್ಧತಿ. ಇಲ್ಲೇನೋ ಒಲೆ ಹಚ್ಚಲ್ಲಂತ, ಅಂದರೆ ಹಂಚಿಡಲ್ಲಂತ. ನಮ್ಮ ಕಡೆ ಅಲ್ಲಿ ತವ್ರ ಮನೆಯೊಳಗೆ 3 ಅದ್ರದ್ದು ಬೆಂಕಿ ತಂದು 3 ಕಲ್ಲಿಟ್ಟು ಇದನ್ನು ಹುರ್ಕೊತಿದ್ವಿ. ಬಟ್ ಇಲ್ಲಿ ಹಂಗಲ್ಲಂತ, ಹಂಗೆ ಉರಿಬೇಕಂತ. ಹಂಗಾಗಿ ಆ ಕಡ್ಲಿನ ನಮ್ಮ ಅಂಟಿ ಸುಡ ಹತ್ತಿದ್ರು. ಇಡೀ ಕಡ್ಲಿದು ಸಪ್ಪೆ ಸಮೇತ ಹಾಕಾತಿದ್ರು. ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ ಪದ್ಧತಿ. ನಿಮ್ಮ ಕಡೆ ಹೆಂಗೈತೆ ಅಂತ ಹೇಳ್ರಿ. ನಿಮ್ಮದು ಹೆಂಗಾಯಿತು ಕಾಮಣ್ಣ ದಹನ ಅಂತಂದು ತಿಳಿಸ್ರಿ ನಂಗೆ. ಸೊ ನಾವು ಇವತ್ತು ಚಂಪು ಡಿಂಪುದು ಫಸ್ಟ್ ಕಾಮಣ್ಣನ ಹಬ್ಬ, ಹೋಳಿ ಹಬ್ಬ. ಹಾಗಾಗಿ ಅವ್ರಿಗೂ ಕಡ್ಲೆ ತಿನ್ನಿಸ್ಬೇಕು. ಬಟ್ ಹೆವಿ ತಿನ್ಸಂಗಿಲ್ಲ, ನಾನು ಹೆವಿ ತಿನ್ನಂಗಿಲ್ಲ, ಭಾಳ ದಿನ ಆಗಿಲ್ಲ ಸೀಸನ್ನಾಗಿ. ಹಾಗಾಗಿ ನಮ್ಮಮ್ಮ ಕಾಲ್ ಮಾಡಿ ಹೇಳಿದ್ರು, ಭಾಳ ತಿನ್ನಬೇಡ, ಜಸ್ಟ್ ಪದ್ಧತಿಗೋಸ್ಕರ 1-2 ತಿನ್ನಂತ ಹೇಳಿದ್ರು. ಇನ್ನು ನಾವು ಊಟ ಗೀಟ ಮಾಡಿ ಎಲ್ಲ ಮಲ್ಕೊಳ್ಳುವಂಥ ಟೈಮ್ ಆಯ್ತು. ಇವತ್ತು ಚಂಪು ನೋಡ್ರಿ ಎಷ್ಟು ಕ್ಯೂಟಾಗಿ ಒಂಥರ ಆ್ಯಕ್ಟಿವ್ ಆಗಿದ್ದಾಳೆ. ತೋರಿಸ್ತೀನಿ ತಡ್ರಿ ನಾನು.
ಅಲ್ಲಿ ಕ್ವಾರ್ಟರ್ಸ್ ಒಳಗೂ ಕ್ವಾರ್ಟರ್ಸ್ ಅಂತ ಅಲ್ಲಿ ಡ್ಯೂಟಿ ಮೇಲೂ ಕಾಮಣ್ಣೆಣ್ಣೆ ಸುಡ್ತಾರಂತ ಅಲ್ಲಿ ಆರ್ಮಿದು ಕ್ಯಾಂಪಸ್ದೊಳಗೆ ಹೇಳತ್ತಿದ್ರು ನಿನ್ನೆ ಸುಟ್ರ ಅಂತಂದು. ಇಲ್ಲಿ ಇವತ್ತು ಒಂದೊಂದು ಕಡೆ ನಿನ್ನೆ ಮಾಡ್ಯಾರ, ಒಂದೊಂದು ಕಡೆ ಇವತ್ತು ಮಾಡ್ತಾರೆ. ಅದು ಹೆಂಗೋ ಗೊತ್ತಿಲ್ಲ. ಅಲ್ಲಿ ನನ್ನ ಗಂಡ ಮನೆಯವ್ರು ನಿನ್ನೆ ಮಾಡ್ಯಾರ, ಇಲ್ಲಿ ಇವತ್ತು ಮಾಡತ್ತಾರ ಅಂದರು. ನಿನ್ನೆ ಮಾಡಿವಿ ನಾವು ಅಂತಂದ್ರು ನಮ್ಮ ಮನೆಯವರು. ನೋಡಿದ್ರೆ ಏನ್ರಿ ಅನ್ನೇ ಇಲ್ಲ ಡ್ಯೂಟಿ ಮೇಲೆ ಇದ್ನಮ್ಮ ಆ ಟೈಮ್ ಒಳಗೆ ಸುಟ್ಟಾರ ಅಂತಂದರು. ಅಂತ ಸ್ವಲ್ಪ ಕೇಳಿದಾಗ ಸ್ವಲ್ಪ ಸಡನ್ನಾಗಿ ಅನಿಸುತ್ತೆ, ಬೇಜಾರು ಅನ್ಸುತ್ತೆ, ಅಯ್ಯೋ ಇರಲಿಲ್ಲಲ್ಲ ಅಂತಂದು. ಬಟ್ ಓಕೆ, ಏನು ಮಾಡೋಕ್ಕಾಗಲ್ಲ. ಇನ್ನು ಅಂಶು ನೋಡ್ರಿ ರಾತ್ರಿ 10:15 ಆಗೈತಿ. ಅವ್ರ ಮಾಮ ಒಂದು ಸ್ವಲ್ಪ ಕೆಳಗೆ ಮಲ್ಕೊಂಡಾರ. ಅವ್ರ ಮಾಮ ಕಡೆ ಹೋಗ್ತಾಳ, ಏಯ್ ಏಯ್ ಅಂತಾಳ. ವಾಪಸ್ಸು ಅವನು ಏ ಅಂತಂದ್ರೆ ಏನೂ ಅನ್ನಲ್ಲ, ನನ್ನ ಕಡೆ ಬಂದು ವಾಪಸ್ಸು ಅಂತಾಳ. ಅಷ್ಟು ಅಂದರೆ ನಮ್ಮಮ್ಮ ಇದ್ದಾಳ ಅನ್ನೋದೊಂದು ಧೈರ್ಯ. ಒಂದು 10:15ಕ್ಕೆ ಕೂತಾಳು. 12:45 ತನಕ ಹಿಂಗೆ ಆಟ ಆಡ್ಯಾಳ. ನನಗೆ ಲಾಸ್ಟು ಪೇಷನ್ಸ್ ಮಿಕ್ತು, ನಿದ್ದೆ ಜಾಸ್ತಿ ಬಂದುಬಿಡ್ತು. ಅದಕ್ಕೆ ಒಂದು ಏಟ ಹೊಡೆದ್ನಿ, ಅಳ್ಕೊತ ಸುಮ್ಮ ಮಕ್ಕೊಂದ್ಲು. ಬಟ್ ಅನ್ನಿಸ್ತು ಅಯ್ಯೋ ಪಾಪ ಅಂತ ಅನ್ನಿಸ್ತು. ಬಟ್ ನನಗೂ ಕಂಟ್ರೋಲ್ ಆಗೋಲ್ಲ, ಎಷ್ಟಂತ ನಿದ್ದೆಗೆಡ್ಲಿ ಅನ್ನೋ ಒಂದು ಇದಿತ್ತು. ಎಷ್ಟು ಚಂದ ಆಟ ಆಡ್ತಾ ಹೊಡ್ರಿಕೆ ಧ್ವನಿ ಕೇಳ್ರಿ. ವ್ಲಾಗ್ನ ನೋಡ್ಕೊಂಡ್ಬಂದ್ರೆ ಅನ್ಸುತ್ತಾ ಎಂಜಾಯ್ ಮಾಡಿರಿ ಅಂತ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗೊಂದಿಗೆ ಸಿಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡಾತಿರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ರಿ. ಬೈ ಬೈ, ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ.